ಹೇತನಾಳಗೆ ನಾ ಏನ್ ಹೇಳುದು ಅಂದ್ರ ನೀವು ಸ್ವಲ್ಪ ಎಲ್ಲಾ ಕಡೆ ಹೆತ್ಕೋತ್ ತಿರುಗಿಡುದು ಬಂದ್ ಮಾಡು, ಇದು ಸರಿಯಲ್ಲ. ಇದು ಮೂರ್ಖ ಯತ್ನಾಳ ಏನದಲ್ಲ. ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕೋಲ್ಹಾಪುರ ಜೈಲದಿಂದ ಮೆತಿನ್ ಇವರು SP ಅವರು ಓದ್ ತೊಗೊಂಡ್ಬಂದ್ರು ಲಾಜ್ ಒಳಗೆ ಹೊಡ್ಕೊಂಡಿದ್ದೇನೆ. ಅವ ಗಾಂಧಿ ಚೌಕ್ ಒಳಗ ಹೆಣ್ಣು ಮಕ್ಕಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ. ಸಾಬ್ರು ಪಾಕಿಸ್ತಾನ ಇದು ಬಿಟ್ಟರೆ ಅವನಿಗೆ ಏನೂ ಬರುದಿಲ್ಲ. ಬೇರೆ ಏನ್ರಿ ಒಂದ್ ದಿವಸ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಇಂಥ ಚಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಇಂಥ ಅವ್ನ ಯತ್ನಾಳ್ ಬಗ್ಗೆ ಅವ್ನಿಗೆ ಉತ್ತರ ಕೊಟ್ರೆ ನಂದು ಮರ್ಯಾದೆ ಎಲ್ಲ. 14 ದಿವಸ ರಾಜ್ಯಾಧ್ಯಕ್ಷ ಜೊತೆ ನಾವು ಪರಪ್ಪನಗರದಲ್ಲಿ ನಾವು ಜೈಲು ವಾಸ ಮಾಡಿದ್ದೇವೆ. ಇನ್ನೂ ಒಂದು ಮೊಕದ್ದಮೆ ನಡೀತಾ ಇದೆ. ಮೊಟ್ಟ ಮೊದಲಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಯತ್ನಾಳ್ ಅವರು ಲಘುವಾಗಿ ಟೀಕಿಸೋದಕ್ಕಾಗಿ ಅವರಿಗೆ ಒಂದು ತಕ್ಕ ಉತ್ತರ ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ನಾವು ಒಂದು 6-7 ತಿಂಗಳಿಂದ ಯತ್ನಾಳ್ ಬಗ್ಗೆ ಏನು ಹೇಳಬಾರ್ದು, ಅದೊಂದು ಹುಚ್ಚಾಟಿತ ಶಾಸಕ, ಹುಚ್ಚಾಟಿತ ಅಲ್ಲ, ಹುಚ್ಚಾಟಿತಾಗಿ ಹುಚ್ಚಾಗ ಅದಕ್ಕೆ ಹುಚ್ಚಾಟಿತ ಶಾಸಕ ಅಂತ ಹೇಳ್ಬೇಕಾಗ್ತದೆ. ಆ ಹುಚ್ಚಾಟಿತ ಯತ್ನಾಳ್ ಬಗ್ಗೆ ಏನ್ ಹೇಳ್ಬೇಕು, ಅವನಿಗೆ ಪೂರ್ತಿ ಹುಚ್ಚಾಗ್ಬಿಟ್ಟಾನ. ಅವ್ನ ಪ್ರತಿಯೊಂದು ವಿಷಯಕ್ಕೆ ನಾವು ಹೇಳ್ಕೊತ ಕೂತ್ರೆ ಅದು ಸರಿ ಅಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ ಈಗ ಭಾಳ ದಿವಸದಿಂದ ಅವನ ಬಗ್ಗೆ. ಈಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿನ್ನೆ ಮಾಧ್ಯಮದ ಮುಂದೆ ಕೆಲವು ಮಾತನಾಡಿದಕ್ಕಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ನೀಡಬೇಕು ತಮ್ಮ ಮುಖಾಂತರ ಅಂತ ಹೇಳಿ ನಾನು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಈಗ ಅದು ಯಾಕೆ ನಾನು ಯತ್ನಾಳ್ ಬಗ್ಗೆ ಒಟ್ಟೆ ಹೇಳೋದು ಬಂದ್ ಮಾಡಿದ್ದೆ ಅಂದ್ರ, ಅದು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಅವ್ರಿಗೆ ಮಾಡಿದ ನಂತರ ಅದು ಭಾಳ ಹುಚ್ಚಾಗ್ಬಿಟ್ರೆ. ಮೊದಲು ಸ್ವಲ್ಪ ಹುಚ್ಚಿದ್ದ ನಡೀತದ ಬಿಡೋದು ಬಿಟ್ಟಿದ್ದು. ಈಗ ಏನಾಗ್ಬಿಟ್ರಂದ್ರ, ಈಗ ನಾವೊಂದು ಹಿಂದಿನ ಒಂದು ಉದಾಹರಣೆ ಹೇಳಿದ್ದೆ, ಈ ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನು ಫರಕ್ ಐತದ ಅನ್ನೋದು. ಸಾಕಿದ ನಾಯಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಒಂದು ಪಕ್ಷ ಒಳಗಿದ್ದ ಒಂದು ಬೆಲ್ಟ್ ಹಾಕಿದ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು ಅದೆಲ್ಲ ಕೂಡ. ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ರೆ ಅಂದ್ರೆ ಎಲ್ಲ ಓಣಿ ಒಳಗೆ ಹೊಯ್ಕೂತ್ ತಿರುಗಾಡಕತ್ತದ. ಈಗ ಬಗಳ್ಕೂತ ಈಗ ಬಗಳುದು ಬಂದ್ ಮಾಡ್ಬೇಕಂತ ನಾವು ಸಾಕಷ್ಟು ವಿಚಾರ ಏನು ಹೇಳ್ಬೇಕು ಇವನಿಗೆ, ಅದು ನಾಯಿ ಬಗಳ್ತದ ಹೋಗ್ಲಿ ಬಿಡೋ ಅಂತ ಹೇಳಿ ಬಿಟ್ಟರು ಸಹಿತ ಅದು ತಂದು ಚಾಳಿ ಬೀಳಾಕತ್ತಿಲ್ಲ. ಅದಕ್ಕೇನದ ನಾವು ಆ ಚಾಳಿ ಬಿಡಿಸ್ಬೇಕಂತೇಳಿ ಬಹಳಷ್ಟು ಮಂದಿ ಹೇಳಿದ್ರು ಸಹಿತ ಅವ್ನಿಗೆ ಏನಾಗ್ಬಿಟ್ರ ಅಂದ್ರ, ಈ ದೊಡ್ಡ ನಾಯಕರ ಬಗ್ಗೆ BJP ಪಕ್ಷದಲ್ಲಿ ನಾಯಕರು ಯಾರು ಇರಲಿ, ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಯಾವುದೇ ಪಕ್ಷದ ಜನತಾದಳದಲ್ಲಿ ಅವ ಏನ್ ಮಾಡ್ಬಿಡ್ತಾನಂದ್ರ, ದೊಡ್ಡ ನಾಯಕರಿಗೆ ಟೀಕೆ ಮಾಡ್ಕೊಳ್ಳಿ, ನಾ ಭಾಳ ಹೈಲೈಟ್ ಆಗ್ತೀನಿ, ನಾ ದೊಡ್ಡ ಲೀಡರ್ ಆಗ್ತೀನಿ ತಿಳ್ಕೊಂಡ. ನಾವು ಅದೊಂದು ಚಾಳಿ ಮೊದ್ಲಿಂದ ಅವ ಈಗ ಚಾಲು ಮಾಡ್ಬಿಟ್ಟಾನ. ಈಗ ನಾ ಅವ್ನಿಗೆ ಏನು ಬೀದಿ ನಾಯಿ ಮತ್ತು ಸಾಕಿದ ನಾಯಿ ಯಾಕೆ ಹೇಳ್ತಂದ್ರ, ಈಗ ಅದು ಬೆಲ್ಟ್ ತೆಗೆದ ನಂತರ ಅದು ಏನಾಗ್ಬಿಟ್ಟದ, ಈಗ ಉಚ್ಚಾಟಿತ ಏನು ಪಕ್ಷದಿಂದ ಅವನಿಗೆ ಇದೇ ರೀತಿ ಹಿಂಗೆ ಮಾಡ್ಲಾಕತ್ತಾನ ಅಂತೇಳಿ ಅವನಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ನೀವು ಹುಚ್ಚುಚ್ಚರಂಗೆ ಮಾಡಿ ಪ್ರತಿಯೊಂದು ಬಗಳ್ಕೊಳಕತ್ತಾನ. ಇದು ಬಗಳುದ್ ಬಿಟ್ಟದು ಕಚ್ಚು ಸ್ವಲ್ಪ ಒಣ ಮನೆಗೆ ಸಾಕಿದ ಜನರಿಗೆ ಏನದ ಇವ ಬಗಳುದು ಮತ್ತು ಎಲ್ಲಿ ನಮ್ಮ ಕಚ್ತಾನ ಇದು ಮಾಡ್ತಾನ ಅಂತ ಹೇಳಿ ಅವನಿಗೆ ಬೆಲ್ಟ್ ತಕ್ಕೊಂಡು ಹೊರಗೆ ಹಾಕ್ಬಿಟ್ರು. ಅದು ಬೀದಿ ನಾಯಿ ಆಗಿ ಎಲ್ಲ ಕಡೆ ಬಗಳ್ಕೊತ್ತಿರಿಗಳಾಗತ್ತೆ. ನಿನ್ನೆ ಏನ್ ಮಾಡ್ಬಿಟ್ಟಂದ್ರೆ, ಒಂದು ಮಾಧ್ಯಮದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಅದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿದೆ ಅಂತ ಹೇಳಿದ್ರು. ಅವು ಈಗ ನಿನ್ನೆ ಒಂದು ವಾಟಾಳ್ ನಾಗರಾಜ್ ಅವರು ಕಾವೇರಿ ನೀರಿನ ವಿಷಯ ಕುರಿತು ಒಂದು ಬಂದ್ ಅನ್ನು ಕಾಲ್ ಮಾಡಿದ್ರು. ಆ ಒಂದು ವಿಷಯದ ಅನುಗುಣವಾಗಿ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಕ್ಕೆ ಅಂತ ಹೇಳಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಇದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಐತಿ. BJP ಸರ್ಕಾರ ಇದ್ದಾಗ ಟಣತು ಭಾಳ ಜಿಗಿದಾಡಿ ಹೋರಾಟ ಮಾಡ್ತಿದ್ರು. ಅದಕ್ಕಾಗಿ ಇವರು ಯಾಕೆ ಮಾಡಿಲ್ಲ ಅಂತ ಹೇಳಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದ್ರು. ನಾನು ಅವ್ರಿಗೆ ಒಂದು ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀನಿ. ಇದೇ ಒಂದು BJP ಶಾಸಕ ಇದ್ದಾಗ ಕಾವೇರಿ ಹೋರಾಟಕ್ಕೆ ಬಂದ್ ಕರೆ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟಾಗ ಇವರೇ ಒಂದು ಸವಾಲ್ ಹಾಕಿದ್ರು, ನಂಬಲ್ಲಿ ಬಿಜಾಪುರ ಯಾರು ಬಂದ್ ಮಾಡ್ತಾರ ನಾನು ನೋಡ್ತೀನಿ ಅಂತ ಹೇಳಿ. ಅವಾಗ ನಾವು ಕೂಡ ಬಂದ್ ಏನದ, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಎಲ್ಲ ಜನರಿಗೆ ಬಹಳಷ್ಟು ಜನ ತಮ್ಮ ಕಾರ್ಯಕಲಾಪಗಳಲ್ಲಿ ವಿದ್ಯಾರ್ಥಿಗಳಿಗಾಗ್ಲಿ, ಈ ರೋಗಿಗಳಿಗಾಗ್ಲಿ, ಇನ್ನಿತರ ಬಹಳಷ್ಟು ಇದು ಜನರಿಗೆ ತೊಂದರೆ ಕೊಡಬಾರ್ದು. ಬಂದ್ರೆ ಒಂದೇ ಅದು ಅಸ್ತ್ರ ಅಲ್ಲ, ಹೋರಾಟದ ಬಹಳಷ್ಟು ರೂಪುರೇಷೆಗಳು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಕಿವಿ ಹಿಂಡಲಿಕ್ಕೆ ಬಹಳಷ್ಟು ಅಸ್ತ್ರಗಳು ಇರ್ತಾವೆ. ಇದು ಬಂದ್ ಏನದ ಒಂದು ಕೊನೆ ಅಸ್ತ್ರ. ಇದು ಈ ಬಂದ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆದ TA ನಾರಾಯಣಗೌಡರು ಬೆಂಬಲಕ್ಕಿಂತ ನೈತಿಕ ಬೆಂಬಲ ನಾವು ನೀಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಇದು ಕಾವೇರಿ ಇಶ್ಯೂ ಸಲುವಾಗಿ ಮೊಟ್ಟ ಮೊದಲು ಫ್ರೀಡಮ್ ಪಾರ್ಕ್ನಲ್ಲಿ ಮೊನ್ನೆ ದೊಡ್ಡ ಒಂದು ಇದು ಮಾಡಿ ಅಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಹೋಗಿ ನಿಯೋಗ ಭೇಟಿಯಾಗಿ ಹೇಳಿದ್ದಾರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ,
ದಿಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ್ಗ ನಾವು ನಮ್ಮ ಕಾರ್ಯಕ್ರಮ ನಾವು ಕೂಡ ಹೋಗಿದ್ದೆ ಅವಾಗ ಹೋದ ಸಲ. ಅಲ್ಲಿ ಕಾವೇರಿ ವಿಷಯ ಸಲುವಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ಕೊಂಡು ಅಲ್ಲಿ ನೀರಾವರಿ ಮಂತ್ರಿಗೆ ಭೇಟಾದಂಥ ವಿಷಯಗಳು ಸಾಕಷ್ಟು ಅವನಿಗೇನು ಅವು ಯಾವ ಕಾಣೋದಿಲ್ಲ ಯತ್ನಾಳ್. ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದ್ರು ಬಿಜಾಪುರ ಒಳಗೆ ಅವಾಗ, ಯಾರು ಮಾಡ್ತಾರ, ಬಂದ್ ಯಾಕೆ ಮಾಡ್ತೀರಿ, ಬಂದ್ ಮಾಡಬಾರ್ದು ಅಂಥೇಳಿ ಒಂದು ದಿವಸ ನಾವೇನು ಸವಾಲು ಸ್ವೀಕಾರ ಮಾಡಿದ ನಂತರ ಇಡೀ ಮಾರ್ಕೆಟಲ್ಲಿ ಆ ರಘು ಅಣ್ಣಿಯವ್ರಿಗೆ ಅವಾಗ ಅವ್ರು ಭಾಳ ಅಗದಿ ಬಲಗೈ ಬಂಟಿದ್ದಾವೆ. ಈಗೇನದ ಏನಾಗ್ಯದ ನಿಮ್ಗೆ ಗುರ್ತದೆ ಎಲ್ಲರಿಗೆ. ರಘು ಅಣ್ಣಿಗೇರಿ ಕರ್ಕೊಂಡು ಅವ್ರು ಕೆಲವು ಚೇಲಾಗಳು ಹಿಡ್ಕೊಂಡು ಇಡೀ ಮಾರ್ಕೆಟ್ ತುಂಬ ಗುಲಾಬಿ ಹೂವು ಹಂಚ್ಲಾಕತ್ರು. ಅವಾಗ ನಾವು ಬಂದು ಹೋದ್ಸಲ ಕಾವೇರಿ ಇದೇ ಸಮಯಕ್ಕೆ ಮಾಡಿದಾಗ ನಾವು ಬೆಂಬಲ ಕೊಟ್ಟಾಗ ಬಂದ್ ಮಾಡಬೇಡ್ರಿ, ನೀವು ಬಂದ್ ಮಾಡಬೇಡ್ರಿ ಅಂತೇಳಿ ಎಲ್ಲರ ಕೈ ಮುಗಿದು ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ಕೊಡ್ಕೊತ ತಿರುಗಾಡಿದ್ರಿ ಅವ್ರು. ಅವಾಗ ಬಂದ್ ಮಾಡ್ರಿ, ಬಂದಕ್ಕೆ ಯಾಕೆ ಮಾಡ್ತೀರಿ ಅಂತ ಅವಾಗ ಅನ್ನೋದು. ಈಗೇನದ ಬಂದಕ್ಕೆ ಯಾಕೆ ಬೆಂಬಲ ನೀಡಿಲ್ಲ ಈಗ ಅನ್ನೋದು. ಅಂದ್ರೆ ಏನು ಇವನಿಗೆ ಒಟ್ಟು ಇವನಿಗೆ ಯಾವ ಥರದ್ದು ಒಂದರೆ ಇದು ಬೇಕಲ್ಲ ಇವನಿಗೆ, ಅದಕ್ಕೆ ಯಾವ ಉದ್ದೇಶಕ್ಕೆ ಏನು ಮಾತಾಡ್ತಾನೆ ಅಂದ್ರೆ ಅವ್ನಿಗೆ ಏನು ಸಂಬಂಧ ಇಲ್ಲ. ಏನು ಬಾಯಿಗೆ ಬಂದುಬಿಡ್ತದ ದಡಲ್ಲ ಅಂತ ಹೇಳಿಬಿಡ್ತಾನೆ. ಇಂಥ ವಿಷಯಕ್ಕೇನದ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಬಳಿ ಸಾಯಂಕಾಲ ಒಂದು ಇಬ್ಬರು TV ಚಾನಲ್ ವರದಿಗಾರರು ಹೋಗಿದ್ರು. ಈ ಯತ್ನಾಳ್ ಬಗ್ಗೆ ಈ ರೀತಿ ಹೇಳ್ಯಾರ, ನಿಮ್ಮ ಪ್ರತಿಕ್ರಿಯೆ ಏನಂತ ಹೇಳಿ ಕೇಳಕ್ಕೆ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡರು ಏನು ಹೇಳಿದ್ರಂದ್ರೆ, ಯತ್ನಾಳ್ ಅಂತ ಕೇಳಿದ್ರು ಅವರು. ಇಂಥ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂಥದ್ದಲ್ಲ, ನನ್ನ ಕಾರ್ಯಕರ್ತರು ಅವನಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಬೀದಿ ನಾಯಿಗಳಿಗೆ ಬೊಗಳವರಿಗೆ ಅಂಥವ್ರು ಉತ್ತರ ಕೊಟ್ಟರೆ ನಂದು ಮರ್ಯಾದೆ ಅಲ್ಲ. ನಾನು ಇಡೀ ಒಂದು 80 ಲಕ್ಷ ನೋಂದಾಯಿತ ಸದಸ್ಯರ ಸಾಮ್ರಾಜ್ಯದ ಅಧ್ಯಕ್ಷ ಅಂತ ಹೇಳಿದ್ರು ಅವರು. ಇಂಥ ಚಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಇಂಥ ಅವ್ನ ಯತ್ನಾಳ್ ಬಗ್ಗೆ ನನಗೇನು ಅವ್ನಿಗೆ ಉತ್ತರ ಕೊಟ್ಟರೆ ನಂದು ಮರ್ಯಾದೆ ಅಲ್ಲ ಅಂತ ಹೇಳ್ಬಿಟ್ರು ನಮ್ಮ ರಾಜ್ಯಾಧ್ಯಕ್ಷ ಸಾಯಂಕಾಲ. ಇಂಥ ವಿಷಯಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆಲ್ಲರಿಗೂ ಗುರ್ತಿದ್ದಾಗೆ ಇಡೀ ನಾಡಿನ ಜನರಿಗೆ ಎಲ್ಲ ಗುರ್ತೈತಿ. ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಪಡೆ ಇದೆ. ಇದು ಒಂದು ಜಾತ್ಯತೀತ ಸಂಘಟನೆ, ಇದೊಂದು ಪಕ್ಷಾತೀತ ಸಂಘಟನೆ. ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಯಾವುದೇ ಪಕ್ಷದ ಅಭಿಮಾನಿಗಳಿರ್ಬೋದು, ಆದರೆ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲ. ಮತ್ತು ಇದರಲ್ಲಿ ನಾವು ಮೊದಲಿಗೆ ನಮ್ಮದೊಂದು ಸಿದ್ಧಾಂತ ಏನಿದೆ ಅಂದರೆ, ನಾಡಿಗೆ ಅನ್ಯಾಯ ಆದಾಗ, ಜಲಕ್ಕೆ ಅನ್ಯಾಯ ಆದಾಗ ಮತ್ತು ನೆಲಕ್ಕೆ ಭಾಷೆಗೆ ಏನಾದರೂ ಅನ್ಯಾಯ ಆದಾಗ ಯಾವುದೇ ಮುಲಾಜಿಲ್ಲಾರ್ದು, ಯಾವುದೇ ಸರ್ಕಾರ ಇಲ್ಲಾರ್ದು ನಾವು ಕಟಬದ್ಧರಾಗಿ ಅವರ ಒಂದು ವಿರುದ್ಧ ಕಿವಿ ಹಿಂಡುವಂಥ ಕೆಲಸ ಭಾಳಷ್ಟು ಸಮಯದಲ್ಲಿ ಮಾಡಿದ್ದಾಗಿದೆ. ಇವರಿಗಿಷ್ಟು ಗುರುತಿಲ್ಲ. ನಾರಾಯಣಗೌಡ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೇಳ್ತಾರೆ. ಇದು ಕಾಂಗ್ರೆಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಮ್ಮ ಹೋರಾಟಗಳು ಯಾವಾಗಲೂ ಯಾವುದೇ ಸರ್ಕಾರ ಇರಲಿ ನಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಅದಾವ, ತಮಗೂ ಕೂಡ ಗುರ್ತೈತಿ. ಈಗ ಹೋದ ಸಲನೇ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾಗ ಈ ಒಂದು ಕನ್ನಡ ನಾಮಫಲಕ್ಕಾಗಿ 60% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಲೇಬೇಕಂತ ಹೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆ ನಿಮಿತ್ತ ಪ್ರಯುಕ್ತವಾಗಿ ಆಗ ಕಾಂಗ್ರೆಸ್ ಸರ್ಕಾರದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದೇ ಉಪಮುಖ್ಯಮಂತ್ರಿ ಇದ್ದಾಗೆ ನಾವು ಹೋರಾಟ ಮಾಡಿದ್ದು. ನಮ್ಮ ಟಿ ಎ ನಾರಾಯಣಗೌಡರು 16 ದಿವಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅವ್ರ ಜೊತೆ ನಾವು ಕೂಡ 14 ದಿವಸ, ನಾನು ನಮ್ಮ ಮಹಾದೇವರಾವ್ಜಿ ಉಪಾಧ್ಯಕ್ಷರು 14 ದಿವಸ ರಾಜ್ಯಾಧ್ಯಕ್ಷರ ಜೊತೆ ನಾವು ಪರಪ್ಪನ ಅಗ್ರಹಾರದಲ್ಲಿ ನಾವು ಜೈಲು ವಾಸ ಮಾಡಿದ್ದೇವೆ. ಇನ್ನೂ ಅದು ಮೊಕದ್ದಮೆ ನಡೀತಾ ಇದೆ. ಇಂಥವು ಹಲವಾರು ಕೇಸ್ಗಳು ನಮ್ಮ ಮೇಲೆ 7 ಕೇಸ್ ಇದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಮೇಲಂತೂ ಭಾಳಷ್ಟು ಈ ನಾಡಿನ ಹಿತಕ್ಕಾಗಿ, ನಾಡಿನ ಭಾಷೆಗಾಗಿ ಮತ್ತು ಜಲಕ್ಕಾಗಿ, ನೆಲಕ್ಕಾಗಿ ಪ್ರತಿಯೊಂದು ವಿಷಯ ಏನಾದರೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದಾಗ ಮತ್ತು ಯಾವುದೇ ಸರ್ಕಾರ ಈ ಒಂದು ನನ್ನ ನಾಡಿನ ಜನತೆಗೆ ಏನಾದರೂ ಅನ್ಯಾಯ ಆದಾಗ ತಕ್ಕ ಒಂದು ಮೊದಲೇ ಹೋರಾಟ ಹಾದಿ ಮೇಲೆ ಇಳುವಂಥ ಹೋರಾಟ ಮಾಡುವಂಥ ಸಂಘಟನೆ ಅಥವಾ ಯಾವ ವ್ಯಕ್ತಿ ಇದ್ರೆ ಅವರು ಟಿ ಎ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ. ಇಂಥ ಎಲ್ಲ ವಿಷಯಗಳು ಇದ್ರೂ ಸಹಿತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳುವಂಥ ಇದು ಮೂರ್ಖ ಯತ್ನಾಳ್ ಏನದಲ್ಲ, ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಆಗಲಿ, ಯಾಕಂದರೆ ನಿನಗೇನದ ನಿನ್ನ ಜೀವನ ಒಳಗೆ ಮೊದಲು ನೀನು ನೋಡ್ಕೊ. ನಿನಗೇನು ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್ಕೆ? ನೀ ಯಾವ ಹೋರಾಟ ಮಾಡಿ ನೆಲ ಜಲ ಭಾಷೆ ಬಗ್ಗೆ ಒಂದು ದಿವಸರೇ ಕನ್ನಡ ಭಾಷೆ ಬಗ್ಗೆ ಮಾತಾಡಿ, ಮತ್ತು ನೀನೇ ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗಿದ್ದೀನಿ ನಾನು. ಏನು ಅವಾಗ ರೈಲ್ವೆದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕ್ಲಕ್ಕೆ ನಿನಗೆ ಆಗಿಲ್ಲ.
ಒಬ್ಬ ರೈಲ್ವೆ ಮಂತ್ರಿ ಇದ್ದಾಗ ಈಗ ಮೊನ್ನೆ ಸೋಮಣ್ಣವ್ರು ಇದ್ದರು, ಕೆಲವೊಂದು ಅವರು ಕನ್ನಡ ಒಂದು ವಿಚಾರಗಳಲ್ಲಿ ಕೆಲವೊಂದು ಸ್ಪಂದಿಸ್ತಾ ಇದ್ದಾರೆ. ಅವರು ಈಗ ನಮ್ಮ ರೈಲ್ವೆ ಮಂತ್ರಿ ಕೆ ಎನ್ ಸೋಮಣ್ಣವ್ರು ಅದಾರಲ್ಲ, ಅವರು ಪ್ರತಿಯೊಂದು ನಮ್ಮ ರಕ್ಷಣಾ ವೇದಿಕೆಗಳಿಗೆ ಯಾರ್ಯಾರು ಯಾವಾಗ ಹೋಗಿ ಏನು ಮನವಿ ಕೊಡ್ತೇವೆ ನಾವು ಅದಕ್ಕೆಲ್ಲ ಸ್ಪಂದಿಸಿ ಕೆಲವೊಂದು ಇಂಪ್ಲಿಮೆಂಟ್ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಏನು ಪುಣ್ಯಾತ್ಮ ಬಂದು ಬೆಂಗಳೂರು ಬಿಜಾಪುರದ ಬೆಂಗಳೂರು ಹೋಗ್ಲಿಕ್ಕೆ ಇನ್ನೂರಿಗೆ ರೈಲ್ವೆ ಆಗಿಲ್ಲ. ನಾವೇನೋ ತಿಳ್ಕೊಂಡಿದ್ದೇವೆ ನಮ್ಮ ಲೋಕಸಭಾ ಸದಸ್ಯರು ಮಂತ್ರಿಗಳು, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿನಾಗೇನಪ್ಪ ನಮಗೆ ಒಂದು 4-5 ಕಡೆ ಅನುಕೂಲ ಆಗೋಂಥದ್ದು ರೈಲ್ವೆ ಆಗ್ಬೋದು ತಿಳ್ಕೊಂಡಿದ್ದೆ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇನ್ನೂರಿಗೆ ನಮಗೆ ರೈಲ್ವೆ ಆಗಿಲ್ಲ. ಇಂಥ ಎಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ಏನು ನೈತಿಕ ಐತೈತಿ ಮತ್ತೊಬ್ರಿಗೆ ಹೇಳಕ್ಕೆ ಬರೀ ಇಂಥ ಅವ್ನಿಗೇನು ಚಾಳಿ ಏನಾಗ್ಬಿಟ್ಟದಂದ್ರೆ ಬರೀ ದೊಡ್ಡವ್ರಿಗೆ ಈಗ ಏನಾಗ್ಯದ ಟಿ ಎ ನಾರಾಯಣಗೌಡ್ರ ಬಗ್ಗೆ ಮತ್ತು ರಕ್ಷಣಾ ವೇದಿಕೆ ಇದೊಂದು ಟ್ರೆಂಡ್ ಭಾಳ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಭಾಳ ಪ್ರಸಿದ್ಧವಾದಂಥ ಸಂಘಟನೆ ಆಗಲಿ ಯಾವ ನಾಯಕ ಭಾಳ ಬೆಳ್ಳಕತ್ತನಂದಾಗ ಅವ್ನು ಟ್ರೆಂಡ್ ಒಳಗಿದ್ದದ್ರೆ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗೋದು ನೆಗೆಟಿವ್ ಏನ್ರಿ ಮಾತಾಡಿ. ಈಗ ನೋಡಿರಿ ಎಂಥ ಹುಚ್ಚ ಇಡೀ ನಾಡಿನಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿಲ್ಲ. ಇಡೀ ಜನತಾದಳದವರೇ ಹೇಳಿಲ್ಲ, ಯಾರು ಬಿ ಜೆ ಪಿದವ್ರ ಬಗ್ಗೆ. ಒಬ್ಬ ನಾಯಕರೇ ಒಬ್ಬನ ಯಾವ ವ್ಯಕ್ತಿ ಪ್ರಜ್ವಲ್ ರೇವಣ್ಣದು ರೇಡ್ ಹಾಕಿದ ನಂತರ ಅದ್ರ ಬಗ್ಗೆ ಬೆಂಬಲ ನೀಡ್ತದಂದ್ರೆ ಈ ರೀತಿ ಒಂದು ಅಂದ್ರೆ ಬೆಂಬಲ ಅಂದ್ರೆ ಮತ್ತು ಅದು ಬೆಂಬಲ ನೀಡ್ದಂಗೆ ಆಗ್ಬಿಡ್ತದೆ. ಈ ರೀತಿ ಒಬ್ಬರೇ ಎಲ್ಲರೇ ಪತ್ರಿಕೆಗಳು ನಾವು ಯಾವ ವ್ಯಕ್ತಿನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದು ತಪ್ಪೈತೆ ಅಂತ ಹೇಳಿ ಯಾರೂ ಅದ್ರ ಬಗ್ಗೆ ಮಾಡಿಲ್ಲ. ಇದೇನದು ಇಂಥವ್ರಿಗೆ ಬೆಂಬಲ ನೀಡ್ತಾನೆ ನಾವು ಅಂದಾಗ ಇವೆಲ್ಲ ಸಿ ಡಿ ಕಂಪ್ನಿ ಇವೆಲ್ಲ ಒಂದು ಸಂಘಟನೆ ಮಾಡೋಕೆ ಅಸೋಸಿಯೇಷನ್ ಮಾಡ್ಕೋಬೇಕು ಇವ್ರದ್ದು ಇವರು ಹಾಗೆ ಇವನು ಏನದಾನ. ಮತ್ತು ಇನ್ನೊಂದು ಪ್ರಜ್ವಲ್ ರೇವಣ್ಣ ಅದು ಹಾಕಿದ್ದು ಹಂಗದ ಹಿಂಗೈತಿ ರಾಜಕೀಯ ಐತಿ ಅದು ಬಿಡದಿ ಸಲುವಾಗಿ ಮಾಡ್ಲಕತ್ತಾರ ಅದು ಅಂದ್ರೆ ಇಂಡೈರೆಕ್ಟ್ಲಿ ಅವನಿಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ ಈ ರೀತಿ ಹೇಳಿದ್ರೆ. ಇಂಥವ್ರಿಗೆ ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲೇ ಅಂಥ ಒಂದು ಹಗರಣಗಳು ಮಾಡಿ ಒಳಗೆ ಹೋದಂಥ ಒಬ್ಬ ಆರೋಪಿಗಳ ಬಗ್ಗೆ ಇವ್ರು ಬೆಂಬಲ ನೀಡ್ತಾರೆ ಅಂದ್ರೆ ಇವ್ನಿಗೆ ಎಷ್ಟು ನೈತಿಕ ಮತ್ತು ಎಷ್ಟಿದೆ ಇವ್ನು ಐತೆ ಅನ್ನೋದು ಇದ್ರ ಮೇಲೆ ನಾವು ಇವತ್ತು ವಿಚಾರ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಏನದ ಇವ್ನಿಗೇನು ನೈತಿಕತೆ ಇಲ್ಲ. ಈಗ ಮೊನ್ನೆ ಸೋಮಣ್ಣ ಅವರು ನಡುವೊಂದು ಯಾವುದೋ ಒಂದು ಮತ್ತೆ ವೈರಲ್ ಆಗಿತ್ತು TV9 ಒಳಗೆ. ಸೋಮಣ್ಣ ಅವರು ರೈಲ್ವೆ ಮಂತ್ರಿಯವರು ಇವಂದವ್ರು ವಾಕ್ಸಮರ ಆಗುವಾಗ ಅವ್ರು ಕೇಳಿದ್ರು ಒಂದು ಮೊನ್ನೆ ಒಂದು 2-3 ದಿವಸ ಹಿಂದೆ ಮತ್ತೆ ವೈರಲ್ ಆಗಿತ್ತು ಅದು. ವಾಜಪೇಯಿ ಪ್ರಧಾನಮಂತ್ರಿ ಆಗುವ ಸಮಯದಲ್ಲಿ ನೀ ಎಷ್ಟು ರೊಕ್ಕ ತೊಗೊಂಡ್ಯಪ್ಪ ಅಂತ ಕೇಳಿದ್ರು ಅವ್ರು. ಅದಕ್ಕೆ ನಿರಂತರ ಉತ್ತರ ಕೊಡಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಏನು ಹೇಳ್ತಾರೆ ಪ್ಯಾ ಮಾಡ್ಕೋದು ಬರೀ ಇಲ್ಲ ಹಂಗೆ ಆಗ್ತದೆ ಅಲ್ಲ ಫೋನ್ ಹೇಳಬೇಕಾಗಿತ್ತು. ನಾವು ರೊಕ್ಕ ತೊಗೊಂಡಿಲ್ಲ ಅದು ಸಿದ್ಧ ಮಾಡು ಇಲ್ಕ ನೀರು ರಾಜೀನಾಮೆ ಕೊಡು ನಾ ರಾಜೀನಾಮೆ ಕೊಡ್ತೀನಿ ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಬೇಕು. ಅವಾಗ ಇವೆಲ್ಲ ನಾಟಕ ಕಂಪ್ನಿ ಬಿಡೋಪ್ಪ. ಅದಕ್ಕಾಗಿ ಏನದ ಎಲ್ಲ ಜನರಿಗೆ ನೀವು ಇತಿಹಾಸ ಗುರ್ತದ. ಈ ಹೋಗಿಗೇನದ ಸಂಘಟನೆಗಳ ಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನು ಮಾಡ್ಲಕತ್ತೀವೋ ಏನಿಲ್ಲ. ಇವತ್ತು ರೈಲ್ವೇದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥದ್ದೊಂದು ಏನಾದರೂ ಒಂದು ಕಾರ್ಯ ಇವತ್ತು ಆಗಿದ್ದರೆ ನಮ್ಮ ಹೋರಾಟದ ಪ್ರತಿಫಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲದಿಂದ ಇವತ್ತು ರೈಲ್ವೆ ಪರೀಕ್ಷೆಯಲ್ಲಿ ಏನು ಹಿಂದಿ ಇಂಗ್ಲೀಷ್ ಪರೀಕ್ಷೆ ಏನಿತ್ತು ಅದು ಏನದ ಕನ್ನಡದಲ್ಲಿ ಮಾಡುವಂಥದ್ದು ಏನಾದರೂ ಕೆಲಸ ಇವತ್ತು ಆಗಿದ್ದರೆ ಅದು ನಮ್ಮ ಹೋರಾಟದ ಪ್ರತಿಫಲ. ಅದರ ಜೊತೆಗೆ ಇವತ್ತು ಎಷ್ಟೆಷ್ಟು ಸಲ ಹೋರಾಟಗಳು ಕರ್ನಾಟಕದಲ್ಲಿ ಆಗ್ಯಾವ, ಯಾವ್ಯಾವ ಸಂದರ್ಭದಲ್ಲಿ ಜೈಲು ಹೋಗ್ಯಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದ ವಿಷಯ ಅದ. ಬೇರೆ ಪಕ್ಷದ ಇದ್ದಾಗ ನಾವು ಎಂದೂ ಜೈಲಿಗೆ ಹೋಗಿಲ್ಲ. ಬೇರೆ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಹೋಗಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಎಲ್ಲರೂ ಜೈಲಿಗೆ ಹೋಗಿದ್ದೆವು. SM ಕೃಷ್ಣ ಇದ್ದಾಗ 2.5 ತಿಂಗಳೇನದ ಇದೇ ಕಾವೇರಿ ಇಶ್ಯೂ ಒಳಗೆ ನಮ್ಮ ನಾರಾಯಣಗೌಡರು ಪರಪ್ಪನಾಗರದಲ್ಲಿ ಅವರ ಮೊದಲೇ ಮಗು ಏನದ ಅವ್ರು ಹುಟ್ಟುವಂಥ ಸಂದರ್ಭದಲ್ಲಿ ಕೂಡ ಅವ್ರು ಜೈಲೊಳಗಿದ್ದರು. ಅಂಥ ಒಂದು ಖುಷಿ ಪಡುವಂಥ ಸಂದರ್ಭದಲ್ಲಿ ಕೂಡ ಇವರು ನಾಡ ನುಡಿಗಾಗಿ ಮತ್ತು ಜಲಕ್ಕಾಗಿ ಈ ನಾಡಿನ ನನ್ನ ಮಗು ಭಾಳ ಮಹತ್ವ ಅಲ್ಲ, ನನ್ನ ನಾಡಿನ ಜನ ಭಾಳ ಮಹತ್ವ ಅಂಥೇಳಿ ಅವರು ಜೈಲಿಗೆ ಒಂದು 2.5 ತಿಂಗಳು ಇಂಥ 37-70 ಕೇಸ್ ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಮಾಡಿದ. ಇದು ಯಾವುದಕ್ಕಂದ್ರೆ ಇದು ಯಾವುದೇ ಒಂದು ಕ್ರಿಮಿನಲ್ ಮಾಡಿ ಅಥವಾ ಏನಾದರೂ ಈಗ ಹೋಗ್ಯಾರಲ್ಲ ಭಾಳಷ್ಟು ಜನ ಏನು ಅಂಥ ಕೇಸ್ ಅಲ್ಲ. ಇವನಂಗೆ ಪಾಜಲ್ ಮಾತಾಡಿ ಏನೇ ಕೇಸ್ ಹಾಕೋತಾನಲ್ಲ ಕೇಸ್ ಹಾಕೊಳ್ಳೋದು, ಅಲ್ಲಿ ವಕೀಲರಿಗೆ ಅಲ್ಲಿ ರೊಕ್ಕ ಕೊಡೋದು, ಹೋಗಿ ಅಲ್ಲಿ ಮತ್ತೊಂದು ಸ್ವಲ್ಪ ಸ್ಟೇಜ್ ತೊಗೊಳೋದು, ಮತ್ತು ಇಲ್ಲಿ ಬಂದು ಪಾಜಲ್ ಮಾಡೋಕೆ ಮಾತಾಡೋದು. ಇವನಂಗೆ ಏನದ ಇಲ್ಲಿ ಹೆಣ್ಮಕ್ಳ ಮೇಲೆ ಗುಲಾಲ ಹಾರಿಸಿ ಕೋಲ್ಹಾಪುರ್ಗೆ ಓಡಿ ಹೋಗುವಂಥದ್ದು ನಾವು ಎಂದೂ ಹೋರಾಟಗಾರರು ಎಂದು ಕೇಸ್ ಆ ರೀತಿ ಅಂಥವು ಕೇಸ್ ಹಾಕ್ಕೊಂಡಿಲ್ಲ. ಕೋಲ್ಹಾಪುರ ಜೈಲದಿಂದ ಮೆತಿನ್ ಇವರು SP ಅವರು ತೊಗೊಂಡು ಬಂದರು
ಲಾಜ್ ಒಳಗೆ ಹೋಗಿ ಹೊಡ್ಕೊಂಡಿದ್ದೆ ಇವ. ಅವಾಗ ಗಾಂಧಿ ಚೌಕ್ ಒಳಗೆ ಹೆಣ್ಮಕ್ಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ. ಮೋದಿಯವರು ವಿಜಯೋತ್ಸವ, ಪ್ರಧಾನಿ ವಿಜಯೋತ್ಸವ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗುಲಾಲ್ ಮುಂದೆ ಸ್ವಲ್ಪ ಅಲ್ಲಿ ಘರ್ಷಣೆ ಆಯಿತು. ಘರ್ಷಣೆ ಆದ ಮುಂದೆ ಸ್ವಲ್ಪ ಕೋಮುಗಲಭೆ ಆಗುವಂಥ ಸಂದರ್ಭ ಇದು ಆಗೋಣ ಪೊಲೀಸರು ಲಾಠಿ ಚಾರ್ಜ್ ಮಾಡುವ, ಅಲ್ಲಿ ಆ ಕಡೆ ಕೆಲವೊಬ್ರಿಗೆ ಈ ಕಡೆ ಕೆಲವೊಬ್ರಿಗೆ ಒಳಗೆ ಹಾಕಿದ್ರು. ಇವ ಏನದ ಎಲ್ಲ ಕಾರ್ಯಕರ್ತರಿಗೆ ಜಗಳ ಹಚ್ಚಿ ಕೋಲ್ಹಾಪುರ ಲಾಜ್ ಒಳಗೆ ಹೋಗಿ ಡೊಕ್ಕೊಂಡು ಕೂತಿದ್ದ. ಓಡಿ ಹೋಗಿ ರಾತ್ರಿ ಅವು ಕಾರ್ಯಕರ್ತರಿಗೆ ಏನು ಮಾಡಬೇಕು ಅಂದ ಅವನ ಜೊತೆ ಇದ್ದವರೆಲ್ಲರೂ ಅವಾಗ ಹೋಗಿ ಒದ್ದು ತೊಗೊಂಡು ಬಂದು ಅಂಥ ಕೇಸ್ ಹಾಕೊಂಡ. ಇಲ್ಲಿ ಏನದ ಪಾಜಲ್ಲಿ ಯಾವುದಾರ ಏನ್ರಿ ಮಾತಾಡೋದು ಬರೀ ಸಾಬ್ರು ಪಾಕಿಸ್ತಾನ ಇದು ಬಿಟ್ಟರೆ ಅವ್ನಿಗೆ ಏನೂ ಬರೋದಿಲ್ಲ. ಬೇರೆ ಏನ್ರಿ ಒಂದು ದಿವಸ ರೀ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಯಾವುದ್ರು ಈ ಮಹಾರಾಷ್ಟ್ರದ MS ದವ್ರ ಬಗ್ಗೆ ಏನಾರ ಎಂದರೆ ಒಂದು ದಿವಸ ಬೆಳಗಾವಿಗೆ ಏನಾರ ಮಾತಾಡ ನೀವು. ಅಲ್ಲಿ ಏನು ಯಾವ MS ದವರು ಕರಾಳ ದಿನ ಆಚರಿಸ್ತಾರೆ ನವಂಬರ್ 1 ದಿವಸ ಇಲ್ಲಿ ಬೆಳಗಾವಿ ಒಳಗೆ ಅಲ್ಲಿ ಸಾಕಷ್ಟು ನಮ್ಮ ಕನ್ನಡಿಗರ ಬಗ್ಗೆ ಅವಮಾನ ಮಾಡ್ತಾರೆ. ಅವು ಇಂಥವು ಎಲ್ಲ ವಿಚಾರಗಳ ಬಗ್ಗೆ ಒಂದು ದಿವಸ ಒಂದ್ರ ಶಬ್ದರೇ ಇವ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ಏನಾದರೂ ಹೋರಾಟ ಮಾಡ್ಯಾನ, ಏನು ಹೇಳ್ಯಾನ ಒಂದು ದಿವಸ ಇವ್ನಿಗೆ ಏನು ನೈತಿಕತೆ ಇದೆ ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಇವನಿಗೆ ಟೀಕೆ ಮಾಡಲಿಕ್ಕೆ. ಅದಕ್ಕಾಗಿ ಇವತ್ತು ಅದೇ ನಮ್ಮ ನಾರಾಯಣಗೌಡರು ಏನು ಹೇಳಿದ್ರು ನಿನ್ನೆ TV ಚಾನಲ್ನಿಂದ, ಅಂಥ ಬೀದಿ ನಾಯಿ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ತಕ್ಕ ಉತ್ತರ ಕೊಡ್ತಾರೆ. ಅಂಥ ಸಂದರ್ಭ ಬಂದಾಗ ಅವ್ರು ನಮ್ಮ ಕಾರ್ಯಕರ್ತರು ಇದ್ದಾರೆ ಎಲ್ಲ ಕಡೆ ರಾಜ್ಯ ತುಂಬ. ಅಂಥ ಇವನಿಗೇನದ ಇಂಥವೆಲ್ಲ ಸಣ್ಣ ಪುಟ್ಟ ಏನದ ಬೀದಿ ನಾಯಿಗಳಿಗೆ ಉತ್ತರ ಕೊಡೋದು ನಂದು ಯೋಗ್ಯತೆ ಅಲ್ಲ ಅಂತೇಳಿ ಅವರು ಇಂಥ ವ್ಯಕ್ತಿಗೆ ನಿರ್ಲಕ್ಷ್ಯ ಮಾಡಿಬಿಟ್ರು ನಿನ್ನೆ. ಈಗಾಗಲೇ ನಮಗೂ ಸ್ವಲ್ಪ ನಾಚಿಕೆ ಬರಲಾಗ್ತದೆ. ಏನಪ್ಪ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ನಗರ ಶಾಸಕ ಇದ್ದಪ್ಪ ಅವ್ನಿಗಿಷ್ಟು ಕೀಳು ಮಟ್ಟದಿಂದ ನೆಗ್ಲೆಕ್ಟ್ ಮಾಡಿಬಿಟ್ಟಲ್ಲ. ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಇದು ಅನ್ನಿಸ್ತದೆ ಇವನು ಹೇಳಿದಕ್ಕೆ ಆ ರೀತಿ ಹಿಂಗೆ ಆಗೋದಕ್ಕೆ. ಅಂದ್ರೆ ಈಗ ನಮಗೂ ಏನದ ಏನೇ ಇರಲಿ ಬಿಜಾಪುರ ಶಾಸಕ ಅಂದ್ರೆ ನಮ್ಮ ಶಾಸಕ. ಈಗ ಅವ್ನಿಗೆ ಏನ್ರಿ ಯಾರು ಅಂದ್ರೆ ನಮಗೂ ಸ್ವಲ್ಪ ಇದು ಆಗ್ತದೆ. ನಮ್ಮ ಬಿಜಾಪುರ ನಗರಕ್ಕೆ ಜನರಿಗೆ ಅಂದಾಗ ಇಷ್ಟು ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ನು ನಮ್ಮ ರಾಜ್ಯಾಧ್ಯಕ್ಷ ಯಾವುದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನು ಕೇಳ್ತೀರಿ ಅಂತ ಹೇಳ್ಬಿಟ್ರು. ಯಾರು ಏನು ಮತ್ತೊಬ್ರು ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳ್ರಿ ಅಂತ ಹೇಳ್ಬಿಟ್ರು ಅವ್ರು. ನಿನ್ನೆ ಈ ರೀತಿ ಶಬ್ದ ಬರ್ಲಾಕತ್ತ ಅಂದ್ರೆ ಇದು ಭಾಳ ನಾಚಿಗೇಡ್ ಸಂಗತಿ. ಅದಕ್ಕಾಗಿ ಯತ್ನಾಳಗೆ ಮತ್ತೊಮ್ಮೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆನೂ ಕೊಡ್ತೀನಿ. ಯಾವುದೇ ಒಂದು ಸಂಘಟನೆ ಬಗ್ಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ TA ನಾರಾಯಣಗೌಡದು 80 ಲಕ್ಷ ನೋಂದಾಯಿತ ಸದಸ್ಯರಿರುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಐತಿ. ಇದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಯುವಕರಿಗೆ ಉದ್ಯೋಗ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರತಿಯೊಂದು ಭಾಷೆ ವಿಷಯದಲ್ಲಿ ಆಗಲಿ, ಜಲದ ವಿಷಯ ಆಗಲಿ, ನೆಲದ ವಿಷಯಗಳು ಬಂದಾಗ ಮೊದಲಿಗೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡೋದೇ ನಾರಾಯಣಗೌಡರು. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ಈ ಹೇತನಾಳಗೆ ನಾ ಏನು ಹೇಳೋದಂದ್ರೆ, ನೀವು ಸ್ವಲ್ಪ ಎಲ್ಲ ಕಡೆ ಹೆತ್ಕೋತ ತಿರುಗಿಡೋದು ಬಂದ್ ಮಾಡು, ಇದು ಸರಿಯಲ್ಲ, ಇದು ನಮ್ಮದು ಮರ್ಯಾದೆ ಹೊಂಟದ. ನೀ ಏನು ಹೇಳ್ತೀವಿ ಬಿಜಾಪುರ ಶಾಸಕ ಹಿಂಗದ ಯಾಕೆ? ನಾವೆಲ್ಲ ಜಿಲ್ಲಾಧ್ಯಕ್ಷರು ಫೋನ್ ಹಚ್ಚಿರ ಕೆಲವರಲ್ಲಿ ಏನು ರೀ ಅವ ಬಿಜಾಪುರ್ಗೆ ಹ್ಯಾಂಗಾರೆ ಆರಿಸ್ತಿರ್ತಾರೆ ಅವನಿಗೆ ದಡ್ಡ ನನ್ನ ಮಗನಿಗೆ ತಂದ್ರು ಹ್ಯಾಂಗಾರೆ ತರ್ತಾರೆ ಅವ್ನಿಗೆ ಇಂಥ ದಡ್ಡ ಏನೂ ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ತೆ ಬಾಯಿಗೆ ಬಂದು ಏನು ಹೇಳ್ಬಿಡ್ತಾನಲ್ಲ ಅಂತಂದ್ರು. ನಾವಂದೇ ಇಲ್ಲ, ಅವ್ನು ಮೊದಲೇನೇ ಅವ್ನು ಸ್ಕ್ರೂ ಲೂಸ್ ಆಗ್ಯಾವ, ಅದ್ರಾಗ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದು ಸಲ ಹುಚ್ಚಿಸ್ರು ಮಾಡ್ಲಕತ್ತಾನ. ಅವ್ನಿಗೇನೂ ಇಲ್ಲ ಭಾಳ. ಅದ್ರಾಗ ಏನಾಗ್ಬಿಟ್ಟದ ಮಾಧ್ಯಮದವ್ರಿಗೆ ಮತ್ತು ನಾಯಕರು ಎಂಟರ್ಟೈನ್ಮೆಂಟ್ ಗಿರಾಕಿ ಆಗ್ಬಿಟ್ಟದ. ಅದಕ್ಕೆ ನಾ ಏನು ಮಾಡಿದ್ದೆ, ಇದು ಎಂಟರ್ಟೈನ್ಮೆಂಟ್ ಗಿರಾಕಿ ಐತಿ, ಇವನ ಬಗ್ಗೆ ಏನೂ ಹೇಳೋದು ಅಂತೇಳಿ ಬಿಟ್ಟಿದ್ದೆ. ನಾ ಇವತ್ತು ಸಂಘಟನೆ ಬಗ್ಗೆ ಟೀಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ನಾವು ಏನದ ನೈತಿಕ ಬೆಂಬಲ ಕೊಟ್ಟೆವು ಮೊದಲಿಗೆ. ಅದ್ರಾಗ ಏನಾಗ್ಬಿಡ್ತದೆ, ವಾಟಾಳ್ ನಾಗರಾಜು ಒಂದು ಏನದ ಅವ್ರು ಒಳ್ಳೆಯವರು, ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ನಮ್ಮದು ಅಭಿಮಾನ, ಅಪಾರ ಗೌರವ ಇದೆ ಅವ್ರ ಮೇಲೆ. ಆದರೆ ಅವ್ರದ್ದು ಒಂದೇನು ನಮ್ಮದು ಒಂದು ಇದು ಏನಂದ್ರೆ, ಅವರು ಪ್ರತಿಯೊಂದು ವಿಷಯಕ್ಕೆ ಬಂದ್ ಅಂತ ಹೇಳ್ಬಿಡ್ತಾರೆ. ಬಂದ್ ಅನ್ನೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೆ ಪಟ್ನೆ ಪೊಲೀಸ್ ಹಿಡಿದ್ಬಿಡ್ತಾರೆ, ಕಲಾಸದ ಮುಗಿದ್ಬಿಡ್ತು ಕೆಲಸ. ಬಂದರೂ ಇಲ್ಲ, ಹೋಯ್ತು, ಎಲ್ಲನೂ ಹೋಯ್ತದು. ಅದು ತಾನೇ ಬಾಯಿಗೆ ನಿನ್ನೆ ಗಂಪ್ಲಸ್ ಪಟ್ಟಿ ಕಟ್ಕೊಂಡು ಹೊರಗೆ ಬಂದುಬಿಟ್ರೆ ಮುಂದೆ ಅದು ಬಂದಂದ್ರೆ ಅದಕ್ಕೊಂದು ಇದು ಬೇಕಲ್ಲ. ಬಂದಂದ್ರೆ ಕೊನೆ ಅಸ್ತ್ರ ಅದು ಸರ್ಕಾರದ್ದು. ಈಗ ನಾವು ಬಂದಕ್ಕೆ ಯಾಕೆ ನಾವು ಬೆಂಬಲ ಮಾಡೋದಿಲ್ಲ ಅಂದ್ರೆ, ಭಾಳಷ್ಟು ಈಗ ಏನಾಗ್ಬಿಡ್ತಾವೆ, ಈಗ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡೋದ್ರಿಂದ ಇದು ಅಲ್ಲ, ಪರಿಹಾರ ಅಲ್ಲ. ಇದು ಕೊನೆ ಅಸ್ತ್ರ ಅಂದರೆ ಭಾಳಷ್ಟು ಇದು ಅದಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೆದ್ರು. ಇದೇ ಕಾವೇರಿ ವಿಷಯ ಸಲ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಎಲ್ಲ ವಿವಿಧ ಪಕ್ಷದ ಅಧ್ಯಕ್ಷರುಗಳು, ಎಲ್ಲ MP ಗಳು ಕರೆಸಿ ಅದ್ರ ಬಗ್ಗೆ ಅವರು ಸವಿಸ್ತರವಾಗಿ ಅದ್ರ ಬಗ್ಗೆ
ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ಕೊಂಡ್ರು. ಅಂದರೆ ಇದು ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತೊಗೊಂಡ್ರು. ಎಲ್ಲ ಸರ್ವ ಪಕ್ಷದವ್ರು ಕೂಡ ನಿರ್ಣಯ ತೊಗೊಂಡ್ರು ಹೋದ 15 ದಿವಸದಿಂದ ಇಲ್ಲಿ ದಿಲ್ಲಿ ಒಳಗೆ. ಮತ್ತು ಯಾರೂ ತಪ್ಪಿಸಿಲ್ಲವ. ಕುಮಾರಸ್ವಾಮಿ ಅವರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಎಲ್ಲ ಪಕ್ಷದ ಸಂಸದರು ಅದಾರಲ್ಲಿ, ಎಲ್ಲ ಪಕ್ಷದ ಅಧ್ಯಕ್ಷರು ಅದಾರ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಅದಾರ ಎಲ್ಲರೂ. ಅಲ್ಲಿ ಎಲ್ಲ ಒಂದು ನಿರ್ಣಯ ತೊಗೊಂಡಾರ. ಈಗೇನದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹಾಕಿದ್ದಾರೆ, ನಡೆದದ ಅದ್ರ ಬಗ್ಗೆ. ಈಗಾಗಲೇ ಮಳಿನೂ ಬರ್ಲಾಕತ್ತ, ಇದು ಅದು ಜಲಾಶಯ ಒಳಗೆ ಇದು ಆಗ್ಲಕತ್ತ. ಇಂಥದ್ರಾಗ ಬಂದ್ ಮಾಡಿಬಿಟ್ವಿ ಅಂದ್ರೆ ಅದು ಅದಕ್ಕೆ ಒಂದು ಪರ್ಯಾಯ ಅಲ್ಲ ಅಂಥೇಳಿ ನಾವೇನು ಮಾಡಿವಿ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದ್ದೇ ಇರ್ತದೆ. ಯಾಕಂದ್ರೆ ಒಬ್ಬ ನಾಡಿನ ಬಗ್ಗೆ ಅಥವಾ ಒಂದು ಯಾವುದೋ ಒಂದು ನೀರಿನ ಬಗ್ಗೆ ಒಬ್ಬ ಹಿರಿಯ ಹೋರಾಟಗಾರ ಒಬ್ಬ ಕರೆ ಕೊಟ್ಟನ ಅಂದ್ರೆ ನಾವು ಕೂಡ ನೈತಿಕ ಬೆಂಬಲ ನೀಡಬೇಕಾಗ್ತತಿ ಮಾಡಿವಿ. ಆದ್ರೆ ಬಂದ್ ಮಾಡಲಿಕ್ಕೆ ನಾವು ಎಂದೂ ಇದು ಮಾಡಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನೀವೊಂದು ದೊಂದು ಇದ್ರಾಗ ಯಾಕೆ ಮತ್ತೊಮ್ಮೆ ಹಿಂಗೊಮ್ಮೆ ಹೋದ ಸಲನೇ ಮತ್ತೊಮ್ಮೆ ಹೇಳಬೇಕಾಗ್ತದೆ. ಈಗ ಇನ್ನೊಮ್ಮೆ ನಾವು ಬಂದ್ ಮಾಡ್ಲಿಕ್ಕೆ ಕಾಲ್ ಮಾಡಿದಾಗ ಕಾವೇರಿ ಅದೇ ನಮಗೇನು ಸಂಬಂಧ, ಅದು ನೀವು ಯಾಕೆ ಇಲ್ಲಿ ಬಂದ್ ಮಾಡಿ, ಯಾರು ಬಂದ್ ಮಾಡ್ತೀರಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಮತ್ತೆ ಸವಾಲು ಸ್ವೀಕಾರ ಮಾಡ್ಬೇಕಾಯ್ತು, ಅನಿವಾರ್ಯ ಆಯ್ತು ನಮಗೆ. ಯಾಕಂದ್ರೆ ನಾವು ಈಗ ಇವ ಬಂದ್ ಮಾಡಿಬಿಟ್ರೆ ನನಗೆ ಅಂಜಿ ಬಂದ್ ಮಾಡಿಲ್ಲ ಅಂತ ಹತ್ತಿದ. ಅದಕ್ಕೆ ನಾವೇನು ಮಾಡಿದ್ವಿ, ಆಯಿತು ನಾವು ಬಂದ್ ಮಾಡ್ತೀವಿ, ಏನು ಮಾಡ್ತೀವಿ ಮಾಡತ್ತೇಳಿ ನಾವು ಬಂದಕ್ಕೆ ಕಾಲ್ ಮಾಡಿದೆವು. ಕಾಲ್ ಮಾಡಿ ಅವ್ರ ಆಫೀಸ್ ಮುಂದೆ ಅವನದೇ ಪುತ್ಳಿ ಸುಟ್ಟಿದೆ. ನಾವು ಅವನದು ಪುತ್ಳಿ ಮಾಡಿ ಅವ್ನು ಇದು ಮಾಡಿ ಸತ್ತ ಅವ್ನು ಗೇಟ್ ಮುಂದೆ ಹೋಗಿ ಅವ್ನ ಬೋರ್ಡ್ ಮುಂದೆ ಅದು ದೊಡ್ಡ ಎಲ್ಲ ತಾವು ಮಧ್ಯಮದವರೆಲ್ಲ ಬಂದಿದ್ರು ಅವಾಗ ಎಲ್ಲ ಇದು ಆಯಿತು. ಅವಾಗ ಇದು ಮಾಡಿ ಇವ್ರು ನಮ್ಮ ಎಲ್ಲಿ ನಾವು ಸವಾಲು ಸ್ವೀಕಾರ ಮಾಡೋಣ ಎಲ್ಲ ಮಾರ್ಕೆಟ್ ಒಳಗೆ ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೆ ಕೈ ಮುಗಿದ್ರು. ಇಲ್ಲ ನೀವು ದಯಮಾಡಿ ಬಂದ್ ಮಾಡಬೇಡ್ರಿ, ಗುಲಾಬಿ ಹೂವು ಕೊಡೋದು ಎಲ್ಲ ಈ ರೀತಿ ಹಿಂಗೆ ಮಾಡಿಕೊಂಡು ಒಮ್ಮೆ ಬಂದು ಯಾಕೆ ಮಾಡ್ತಿರತ್ತಾರ, ಈಗ ಬಂದ್ ಮಾಡಿರಲ್ಲ, ಬಂದು ಬೆಂಬಲ ಯಾಕೆ ಕೊಟ್ಲತ್ತಾನ, ಈಗ ಹುಚ್ಚುಚ್ಚರಾಗಿ ಮಾತಾಡಿದ್ರಿಂದ ಅದಕ್ಕೆ ಏನಾಗ್ಬಿಟ್ಟದ, ಇದು ಹುಚ್ಚು ಹಿಡಿದ್ಬಿಟ್ಟದ ಇವನಿಗೆ. ಅದಕ್ಕೆ ನಮ್ಮದು ಮರ್ಯಾದೆ ತೆಗಿಲಾಕತ್ತಾನ, ಇಡೀ ರಾಜ್ಯ ಒಳಗೆ ತಂದಂತೂ ಮರ್ಯಾದೆನೇ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ ನೀ ಮತ್ತೊಮ್ಮೆ ಏನಾದರೂ ಇಂಥ ಆಜಲ್ಲ ಇಂಥ ಚಿಲ್ಲರ್ ಏನರೇ ಮಾತಾಡಿದ್ರೆ ನಿನಗೆ ತಕ್ಕ ನಾವು ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ.